ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಸವಿಚೈತ್ರ. ಬರೆದವರು ಬಸವರಾಜ ಸಾದರ. ಕೆಳಗೆ ನೀಡಲಾಗಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಯುಗಾದಿಯು ಬಂದಾಗ ನೆಲದಮ್ಮ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಿರುತ್ತದೆ. ಚೈತ್ರದ ಸೊಬಗು ಏನು? ಚೈತ್ರವು ಕಹಿಯನ್ನು ಕಳೆದು ಸಿಹಿಯನ್ನು ಹೆಚ್ಚಿ ಎಲ್ಲರ ಎದೆಗಳಲ್ಲಿ ಸವಿಯನ್ನು ತುಂಬಿದೆ. ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಯುಗದ ಆದಿ ತಂದ ಸಂಭ್ರಮವೇನು? ಯುಗದ ಆದಿಯು ಸುಖಕರ ಸುಗ್ಗಿಯೊಡನೆ ಜಗಕ್ಕೆ ಹೊಸ ಕಾಂತಿಯ ಸಂಭ್ರಮವನ್ನು ತಂದಿತು. ನಾನಾ ಬಣ್ಣಗಳಿಂದ ರಚಿಸಿದ ಚಿತ್ರಗಳ ಹಾಗೆ ಭೂಮಾತೆಯು ನವ ವಧುವಿನಂತೆ ರಂಜಿಸಿದಳು. ಒಣಮರವು ಚಿಗುರಿ ಹೂ ಬಿಡುವಂತೆ ಮಾಡಿತು. ನಿಸ್ಸಾರವಾದ ಬದುಕಿಗೆ ನವ ಚೈತನ್ಯವನ್ನು ಇತ್ತಿತು. ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಚೈತ್ರ ಮಾಸದಲ್ಲಿ ಹಕ್ಕಿಗಳ ಚಿಲಿಪಿಲಿಯ ಮೋಹಕ ಧ್ವನಿಯು ಮಾದಕತೆಯಿಂದ ಕೂಡಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಚೈತ್ರ ಮಾಸ ಬರುತ್ತಿದ್ದಂತೆ ಪ್ರಾಣಿ ಪಕ್ಷಿಗಳು ಮೈ ಮುರಿದು ಸೋಮಾರಿತನವನ್ನು ಬಿಟ್ಟು ಮೇಲೇಳುತ್ತಿವೆ. ಬೇಗ ಬೇಗ ತಮ್ಮ ತಮ್ಮ ಕೆಲಸಕ್ಕೆ ಹೊರಟ ಹಾಗೆ ಕವಿಗೆ ಗೋಚರಿಸಿದೆ. ಜೀವಿಗಳಲ್ಲಿ ನವೋಲ್ಲಾಸ ತೋರಿದಂತಿದೆ ಎಂದಿದ್ದಾರೆ. ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ? ಚೈತ್ರ ಮಾಸದಲ್ಲಿ ಗಿಡ ಮರ ಬಳ್ಳಿಗಳು ಚಿಗುರಿ ಹೂವು ಕಾಯಿ ಹಣ್ಣುಗಳಿಂದ ತುಂಬಿ ತುಳುಕುತ್ತವೆ. ಪಶು ಪಕ್ಷಿಗಳು ಜಡತ್ರ ದೂರವಾಗಿ ನಾನಾ ಚಟುವಟಿಕೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗೆ ನೆಲದಲ್ಲಿ ಹಕ್ಕಿಗಳ ಕಲರವ, ಪ್ರಾಣಿಗಳ ಬಗೆ ಬಗೆಯ ಧ್ವನಿಗಳು ವಾಲಗದಂತೆ ತೋರುತ್ತದೆ. ಆಗಸದಲ್ಲಿ ಮುಂಗಾರು ಮಳೆಯ ಸೂಚಕವಾಗಿ ಮೋಡಗಳ ಗುಡುಗು ಸಿಡಿಲುಗಳ ಶಬ್ದ ವಾಲಗದಂತೆ ಭಾಸವಾಗುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ.
ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವುವು? ಚೈತ್ರ ಮಾಸ ಬಂದಾಗ ಮರ ಗಿಡ ಬಳ್ಳಿಗಳು ಚಿಗುರಿ ಹೂವು ಹಣ್ಣುಗಳನ್ನು ಬಿಡುತ್ತವೆ. ಭೂಮಿಯು ಬಗೆ ಬಗೆಯ ಬಣ್ಣಗಳಿಂದ ಅಲಂಕಾರಗೊಂಡಂತೆ ಕಾಣಿಸುತ್ತದೆ. ಮೃಗ ಪಕ್ಷಿಗಳು ಜಡತ್ವವನ್ನು ತೊರೆದು ಮೇಲೇಳುತ್ತವೆ, ತಮ್ಮ ತಮ್ಮ ಕೆಲಸಕ್ಕೆ ಹೊರಡುತ್ತವೆ. ಕೋಗಿಲೆಗಳು ತಾರಕ ಸ್ವರದಲ್ಲಿ ಹಾಡುತ್ತವೆ. ಹಕ್ಕಿಗಳ ಚಿಲಿಪಿಲಿ ಮಧುರ ಗಾನ ಕೇಳಿಬರುತ್ತದೆ. ಎಲ್ಲೆಲ್ಲೂ ಉತ್ಸಾಹ, ನವ ಚೈತನ್ಯ ಉಕ್ಕಿ ಹರಿಯುವಂತೆ ತೋರುತ್ತದೆ. ಹೀಗೆ ಪ್ರಕೃತಿಯಲ್ಲಿ ಯಾವುದೋ ಹೊಸ ಚೈತನ್ಯ ಮೂಡಿದಂತೆ ಕಾಣುತ್ತದೆ. ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ? ಭಾರತೀಯರಿಗೆ ಚೈತ್ರ ಮಾಸದಲ್ಲಿ ಹೊಸ ವರ್ಷ ಆರಂಭವಾಗುತ್ತದೆ. ಚೈತ್ರ ಮಾಸದ ಮೊದಲ ದಿನವೇ ಯುಗದ ಆದಿ ಅಥವಾ ಯುಗಾದಿ ಎಂದು ಅವರು ತಿಳಿದು ಹಬ್ಬವನ್ನು ಆಚರಿಸುತ್ತಾರೆ. ಬೇವು ಬೆಲ್ಲವನ್ನು ಹಂಚುತ್ತಾರೆ, ತಾವೂ ಸ್ವೀಕರಿಸುತ್ತಾರೆ. ಹಿಂದಿನ ವರ್ಷಗಳ ಕಹಿಯನ್ನು ಮರೆತು ಹೊಸ ವರ್ಷದ ಶುಭ ಸಮಯವನ್ನು, ಸಿಹಿಯನ್ನು ನಿರೀಕ್ಷಿಸುತ್ತಾರೆ. ಯುಗದ ಆದಿಯಲ್ಲಿ ಪ್ರಕೃತಿಯಲ್ಲೂ ಸವಿಯನ್ನು ಕಾಣುತ್ತೇವೆ. ಗಿಡ ಮರ ಬಳ್ಳಿಗಳೆಲ್ಲವೂ ಚಿಗುರಿ ಬಗೆ ಬಗೆಯ ಬಣ್ಣದ ಎಲೆ, ಹೂವು, ಕಾಯಿ, ಹಣ್ಣುಗಳಿಂದ ಕಂಗೊಳಿಸುತ್ತವೆ. ಕೋಗಿಲೆಯ ತಾರಕ ಸ್ವರದ ರಾಗಾಲಾಪ, ಚಿಲಿಪಿಲಿ ಹಕ್ಕಿಗಳ ಮಧುರ ಧ್ವನಿ, ಅವುಗಳ ಹಾರಾಟ, ಪ್ರಾಣಿಗಳ ಉತ್ಸಾಹದ ಓಡಾಟ ಮೊದಲಾದವು ಪ್ರಕೃತಿಯು ನವ ಚೈತನ್ಯದಿಂದ ತುಂಬಿರುವಂತೆ ಪ್ರದರ್ಶಿಸುತ್ತವೆ. ಎಲ್ಲೆಡೆ ಸಂತಸ ಸಂಭ್ರಮಗಳು ತೋರುತ್ತವೆ. ಹೀಗಾಗಿ ಯುಗದ ಆದಿಯನ್ನು ಸವಿಚೈತ್ರವೆಂದು ಕವಿ ಕರೆದಿದ್ದಾರೆ. ಸಂದರ್ಭದೊಡನೆ ವಿವರಿಸಿ. ನೆಲದಮ್ಮ ನವವಧುವೆ ಆದಳಿಂತು. ಇದು ಬಸವರಾಜ ಸಾದರ ಅವರು ಬರೆದಿರುವ ಸವಿಚೈತ್ರ ಕವನದಲ್ಲಿರುವ ಸಾಲಾಗಿದೆ. ಚೈತ್ರ ಮಾಸ ಯುಗಾದಿ ಬಂದಾಗ ಭೂಮಾತೆಯು ಕಾಣುವ ಬಗೆಯನ್ನು ಕವಿ ಹೀಗೆ ವರ್ಣಿಸಿದ್ದಾರೆ. ಯುಗಾದಿ ಬಂದಾಗ ಪ್ರಕೃತಿಯಲ್ಲಿ ಹೊಸ ಕಾಂತಿಯು ತುಂಬಿದಂತೆ ಗೋಚರಿಸುತ್ತದೆ. ಗಿಡ ಮರ ಬಳ್ಳಿಗಳು ಚಿಗುರಿ ಬಣ್ಣ ಬಣ್ಣದ ಹೂವು ಕಾಯಿ ಹಣ್ಣುಗಳಿಂದ ತುಂಬಿ ರಂಜಿಸುತ್ತವೆ. ಅವು ಬಗೆ ಬಗೆಯ ಬಣ್ಣಗಳಿಂದ ಬಿಡಿಸಿರುವ ಚಿತ್ರಗಳಂತೆ ತೋರುತ್ತವೆ. ಮದುವೆಗೆ ಮೊದಲು ಮದುಮಗಳನ್ನು ಸುಂದರವಾಗಿ ತೋರುವಂತೆ ಅಲಂಕರಿಸುವ ಪದ್ಧತಿ ಇದೆ. ಚೈತ್ರ ಋತುವಿನಲ್ಲಿ ಪ್ರಕೃತಿಯೇ ಭೂಮಿಯನ್ನು ಸಿಂಗರಿಸುತ್ತದೆ. ಅದುವರೆಗೆ ಒಣಗಿದ ಹುಲ್ಲು ಚಿಗುರಿ ಹಸುರಾಗಿ ಕಾಣುತ್ತವೆ. ಒಣಗಿದ ಎಲೆ ಉದುರಿದ ಮರಗಳಲ್ಲಿ ಹೊಸ ಚಿಗುರು ಮೂಡುತ್ತವೆ. ಹೂವು ಕಾಯಿ ಹಣ್ಣುಗಳು ಅವುಗಳ ವಿವಿಧ ವರ್ಣ ನಿಸರ್ಗವನ್ನೇ ಅಲಂಕರಿಸಿದಂತೆ ತೋರುತ್ತದೆ. ಹೀಗೆ ಋತುರಾಜನ ಕೈವಾಡದಿಂದ ವಸಂತ ಋತು ಬಂದೊಡನೆ ನೆಲದಮ್ಮ ನವವಧುವೆ ಆಗುತ್ತಾಳೆ. ಮದುಮಗಳು ಹೊಸ ಜೀವನಕ್ಕೆ ಕಾಲಿಡುವ ಮೊದಲು ಅಲಂಕರಿಸಿಕೊಳ್ಳುವ ಹಾಗೆ ಭೂಮಿಯೂ ಹೊಸ ಬದುಕಿಗೆ ತೆರೆದುಕೊಳ್ಳುವ ಮುಂಚೆ ಪ್ರಕೃತಿಯೇ ಅದನ್ನು ಅಲಂಕರಿಸುತ್ತದೆ ಎನ್ನುವ ಸುಂದರ ಭಾವನೆ ಇಲ್ಲಿದೆ. ನೆಲಮುಗಿಲ ವಾಲಗವೇ ನಡೆದಂತಿದೆ. ಬಸವರಾಜ ಸಾದರ ಅವರು ಬರೆದಿರುವ ಸವಿಚೈತ್ರ ಕವನದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಚೈತ್ರ ಮಾಸ ಬಂದಾಗ ನಿಸರ್ಗದಲ್ಲಾಗುವ ಪರಿವರ್ತನೆಗಳ ಸೊಬಗನ್ನು ಕವಿ ಈ ರೀತಿಯಲ್ಲಿ ಹೇಳಿದ್ದಾರೆ. ಚೈತ್ರ ಋತು ಬಂದಾಗ ಪ್ರಕೃತಿಯಲ್ಲಿ ಸ್ಪಷ್ಟ ಬದಲಾವಣೆ ತೋರುತ್ತದೆ. ಗಿಡ ಮರ ಬಳ್ಳಿಗಳು ಚಿಗುರುತ್ತವೆ. ಭೂಮಿಯು ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಮೃಗ ಪಕ್ಷಿಗಳು ನವ ಚೈತನ್ಯ ಉಲ್ಲಾಸಗಳು ತಲೆದೋರುತ್ತವೆ. ಅವುಗಳ ನಲಿದಾಟ ಕೂಗಾಟಗಳು ನೆಲದ ವಾಲಗದಂತೆ ತೋರಿದರೆ ಆಗಸದಲ್ಲಿ
ಮುಂಗಾರಿನ ಮುಗಿಲುಗಳ ಗುಡುಗು ಸಿಡಿಲುಗಳು ಮುಗಿಲ ವಾಲಗದಂತೆ ಭಾಸವಾಗುತ್ತವೆ. ನವವಧುವಾದ ನೆಲದಮ್ಮನ ವಿವಾಹಕ್ಕೆ ನೆಲ ಮುಗಿಲು ವಾಲಗ ನಡೆದಂತೆ ತೋರುವುದೆಂದು ಕವಿ ಸವಿಚೈತ್ರದ ವೈಭವವನ್ನು ಈ ಸಾಲುಗಳಲ್ಲಿ ವರ್ಣಿಸಿದ್ದಾರೆ. ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಬಸವರಾಜ ಸಾದರ ಅವರ ಸವಿಚೈತ್ರ ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಯುಗಾದಿ ಬಂದಾಗ ಜನರ ಮನೋಭಾವದಲ್ಲಾಗುವ ಮಾರ್ಪಾಡನ್ನು ಕವಿ ಹೀಗೆ ತಿಳಿಸಿದ್ದಾರೆ. ಯುಗಾದಿಗೂ ಮೊದಲ ದಿನಗಳ ದುಃಖ ದುಮ್ಮಾನ ಕಷ್ಟಗಳ ಸಂಗತಿಗಳನ್ನು ಜನರು ಮನಸ್ಸಿನಿಂದ ದೂರ ಮಾಡುತ್ತಾರೆ. ಭವಿಷ್ಯದ ಸುಖ ಸಂತಸಗಳ ಕನಸು ಕಾಣುತ್ತಾ ನಗುಮುಖ ತಾಳುತ್ತಾರೆ. ಬೆಲ್ಲ ಬೇವುಗಳನ್ನು ಹಂಚುತ್ತಾರೆ, ತಾವೂ ತಿನ್ನುತ್ತಾರೆ. ಕಹಿಯನ್ನು ನುಂಗಿ ಸಿಹಿಯನ್ನು ಅನುಭವಿಸುತ್ತಾರೆ. ಈ ರೀತಿಯಲ್ಲಿ ಎಲ್ಲರ ತನು ಮನಗಳಲ್ಲೂ ಸವಿಚೈತ್ರ ತುಂಬುತ್ತದೆ. ಯುಗಾದಿಯಂದು ಬೇವು ಬೆಲ್ಲ ಹಂಚುವ ಸ್ವೀಕರಿಸುವ ಸಂಪ್ರದಾಯವಿದೆ. ಬೇವಿನ ಕಹಿ ಜೀವನ ದುಮ್ಮಾನಗಳ ಸೂಚಕವಾದರೆ ಬೆಲ್ಲದ ಸಿಹಿ ಭವಿಷ್ಯದ ಸುಖ ಸಂತೋಷಗಳ ದ್ಯೋತಕವೆಂದು ಭಾವಿಸಲಾಗಿದೆ. ಕಹಿ ಎಲ್ಲರ ಮನದಲ್ಲೂ ಸಿಹಿಯೇ ತುಂಬಲಿ ಎನ್ನುವ ಆಶಯ ಇಲ್ಲಿದೆ. ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ. ಯುಗಾದಿ, ಯುಗದ ಪ್ಲಸ್ ಆದಿ, ತತ್ಪುರುಷ ಸಮಾಸ. ಮೈ ಕೊಡವಿ, ಮೈಯನ್ನು ಪ್ಲಸ್ ಕೊಡವಿ, ಕ್ರಿಯಾ ಸಮಾಸ. ಸವಿ ಚೈತ್ರ, ಸವಿಯಾದ ಪ್ಲಸ್ ಚೈತ್ರ, ಕರ್ಮಧಾರಯ ಸಮಾಸ. ನೆಲ ಮುಗಿಲು, ನೆಲವು ಪ್ಲಸ್ ಮುಗಿಲು, ದ್ವಂದ್ವ ಸಮಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ. ಆದಳಿಂತು, ಆದಳು ಪ್ಲಸ್ ಇಂತು, ಲೋಪಸಂಧಿ. ಜೀವೋಲ್ಲಾಸ, ಜೀವ ಪ್ಲಸ್ ಉಲ್ಲಾಸ, ಗುಣಸಂಧಿ. ಎಲ್ಲರೆದೆ, ಎಲ್ಲರ ಪ್ಲಸ್ ಎದೆ, ಲೋಪಸಂಧಿ. ನೆಲದಮ್ಮ, ನೆಲದ ಪ್ಲಸ್ ಅಮ್ಮ, ಲೋಪಸಂಧಿ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಮುಖ ಮೊಗ, ಪಕ್ಷಿ ಹಕ್ಕಿ, ಬಣ್ಣ ವರ್ಣ, ಖಗ ಕಗ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸಿಹಿ ಕಹಿ, ಆದಿ ಅಂತ್ಯ, ನೆಲ ಜಲ ಅಥವಾ ಹೊಸತು, ಹೊಸತು ಹಳೆತು, ತುದಿ ಮೊದಲು ಅಥವಾ ಬುಡ.